ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಒಂದು 2 ಗಂಟೆ ಆಗಿದೆ. ಇವತ್ತು ಗುರುವಾರ, ರಾಯರ ಪೂಜೆ ಇನ್ನೂ ಮಾಡ್ಕೊಂಡಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವಾಗ ರಾಯರ ಪೂಜೆ ಸ್ಟಾರ್ಟ್ ಮಾಡಬೇಕು. ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಏಕೆಂದರೆ ನಾಳೆ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ದು ಬ್ಲಡ್ ರಿಪೋರ್ಟ್ ಬಂತು, ಎಲ್ಲ ನಾರ್ಮಲ್ ಇದೆ. ಆದ್ರೂ ಅವ್ರಿಗೆ ಸ್ವಲ್ಪ ಹುಷಾರಾಗ್ತಾ ಇಲ್ಲ. ಅಂದರೆ ಪರವಾಗಿಲ್ಲ ಆಗ್ಲಿಗೂ ಈಗ್ಲಿಗೂ, ಆದರೂ ಇನ್ನೂ ಸ್ವಲ್ಪ ಹುಷಾರಾಗಬೇಕು. ಮನೆ ದೇವ್ರಿಗೆ ಹೋಗ್ತೀವಲ್ಲ, ಅದರಿಂದ ಕ್ಲೀನಾಗಿ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು, ಮಾಡಿಕೊಂಡೆ. ದೇವ್ರ ಮನೆ ಒಂದು ಕ್ಲೀನಿಂಗ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೇಗ ನನಗೆ 2 ಅವರ್ಸ್ ಅಷ್ಟೇ ಟೈಮ್ ಇದೆ. ಯಾಕಂದರೆ 2 ಅವರ್ಸಲ್ಲಿ ನನ್ನ ಮಗಳು ಬರ್ತಾಳೆ. ಸೌಂಡು 2 ಅವರ್ಸಲ್ಲಿ ನನ್ನ ಮಗಳು ಬರ್ತಾಳೆ. ನನ್ನ ಮಗಳು ಬಂದಮೇಲೆ ನಾನು ನಮ್ಮ ಅತ್ತೆ ಮನೆ ಹತ್ರ ಹೋಗಬೇಕು. ಯಾಕಂದರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಶುಗರ್ ಜಾಸ್ತಿ ಆಗಿದೆ. ನಿನ್ನೆ ಮತ್ತು ಇವತ್ತು 2 ದಿವಸನೂ ಶುಗರ್ ಟೆಸ್ಟ್ ಮಾಡಿಸಿದ್ದಾರೆ. ಸ್ವಲ್ಪ ಜಾಸ್ತಿನೇ ಇದೆಯಂತೆ ಶುಗರು. ಆದ್ದರಿಂದ ಶುಗರ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಇವಾಗ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಇವತ್ತು ರಾಯರ ಪೂಜೆ ಅಲ್ವಾ, ಅದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರಾಯರ ಪೂಜೆ ಮುಗಿಸಿ ಅದಾದಮೇಲೆ ನಮ್ಮ ಅತ್ತೆ ಮನೆ ಹತ್ರ ಹೋಗಬೇಕು. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪೂಜೆ ಸಾಮಾನು ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡಕ್ಕೆ ಹೋಗಿದ್ದಲ್ಲ, ಹಾಗೆ ಎಲ್ಲ ತಂದಿದ್ದೀನಿ. ಇವಾಗ ಕ್ಲೀನಾಗಿ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕು. ದೇವ್ರ ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊತೀನಿ. ಯಾಕಂದರೆ ಹುಣಸೆಹಣ್ಣ ನಾನು ನೆನೆಸಿಟ್ಕೊಳ್ಳೋದ್ರಿಂದ ದೇವ್ರ ಪಾತ್ರೆ ತೊಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಒಂದು 10 ನಿಮಿಷ ಹುಣಸೆಹಣ್ಣ ನೆನೆಸಿಟ್ಕೊತೀನಿ. ಇವಾಗ ಹುಣಸೆಹಣ್ಣೆಲ್ಲ ನೆನೆಸಿಟ್ಕೊಂಡೆ ದೇವ್ರ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು 15 ಡೇಸ್ಗೊಂದು ಸಲ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ದೇವ್ರ ಮನೆ ನಮ್ಮದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಫುಲ್ಲು ಬ್ಲ್ಯಾಕ್ ಆಗುತ್ತೆ. ಯಾಕಂದರೆ ನಾನು ಧೂಪ ಹಾಕ್ಕೊತೀನಿ. ಪ್ರತಿ ಸಲ ಪೂಜೆ ಮಾಡಿದಾಗ ನಾನು ದಪ್ಪ ಸಾಂಬ್ರಾಣಿಲಿ ಧೂಪ ಹಾಕೊಡೋದ್ರಿಂದ ಅದು ಸ್ವಲ್ಪ ಕಪ್ಪಾಗಿಬಿಟ್ಟಿರುತ್ತೆ ಗೋಡೆ ಎಲ್ಲ, ಅಂದರೆ ಟೈಲ್ಸ್ ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ. ಅದರಿಂದ ನೀಟಾಗಿ ಎಲ್ಲನೂ 15 ಡೇಸ್ಗೊಂದು ಸಲ ಗೋಡೆ ಎಲ್ಲ ಒರೆಸ್ಕೊತೀನಿ, ಗೋಡೆ ಡೋರು ಎಲ್ಲನೂ. ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಕ್ಲೀನ್ ಮಾಡೋಕ್ಕೆ ಒಂದು 1/2 ಅವರೇ ಬೇಕು. ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡ್ತೀನಿ ಅಂದರೆ ಒಂದು 1/2 ಅವರ್ ಬೇಕು. ಇನ್ನೇನು 4 ಗಂಟೆಗೆ ನನ್ನ ಮಗಳು ಬರ್ತಾಳೆ. ಕರ್ಕೊಬರೋ ಅಷ್ಟರಲ್ಲಿ ನಾನು ಕ್ಲೀನ್ ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ಬೇಗನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಥರದೊಂದು ಚಿಕ್ಕದು ಮರ, ಈ ಥರದೊಂದು ಬ್ರಷ್ ತೊಗೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ. ಗೋಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಮತ್ತು ಟೈಲ್ಸ್ ಎಲ್ಲ ನೀಟಾಗಿ ದೇವ್ರ ಮನೇಲಿ ಪರ್ಕೆ ಯೂಸ್ ಮಾಡಬಾರ್ದಲ್ವ, ಅದರಿಂದ ಸಣ್ಣ ಧೂಳು ಇದರಲ್ಲಿ ಬರುತ್ತೆ. ಬೇಕಾದರೆ ನೀವು ಒಂದು ಸಲ ತೊಗೊಂಡು ಯೂಸ್ ಮಾಡಿ. ಎಲ್ಲ ಅಂಗಡಿಲೂ ಸಿಗುತ್ತೆ ಇದು, ಅಂದರೆ ಬಳೆ ಶಾಪಲ್ಲಿ ಮತ್ತು ಪಾತ್ರೆ ಅಂಗಡಿಲೆಲ್ಲ ಸಿಗುತ್ತೆ. ಒಂದು ಸತಿ ನೀವು ತೊಗೊಂಡು ಯೂಸ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ ದೇವ್ರ ಮನೆಗೆ. ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮುಗಿದ್ದು ನೀಟಾಗಿ ಎಲ್ಲ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಒಣಗಲಿ ಅಷ್ಟರಲ್ಲಿ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ದೇವ್ರ ಫೋಟೋ ಎಲ್ಲ ಇಲ್ಲೇ ಈಚೆನೇ ಇಟ್ಕೊಂಡಿದ್ದೀನಿ. ಎಲ್ಲನೂ ಒರೆಸಿ
ಅದಾದಮೇಲೆ ಎಲ್ಲ ಅರೇಂಜ್ ಮಾಡಿಕೊಂಡು ಪೂಜೆ ಮಾಡಬೇಕು. ಇನ್ನು 1.5 ಗಂಟೆ ಟೈಮ್ ಇದೆ ನನ್ನ ಮಗಳು ಬರೋಕ್ಕೆ. ಅಷ್ಟರಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೋಬೇಕು, ಯಾಕಂದರೆ ಅದಾದಮೇಲೂ ಟೈಮ್ ಇಲ್ಲ. ಆಗಲೇ ಹೇಳಿದ್ನಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು. ಅದರಿಂದ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಆದರೆ 4 ಗಂಟೆ ಆಗೇ ಹೋಯ್ತು. ನಿಧಾನಕ್ಕೆ ಮಾಡಿದೆ, ಗಾಬರಿ ಏನು ಮಾಡ್ಕೊಳ್ಳಿಲ್ಲ. ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ನಿಧಾನಕ್ಕೆ ಮಾಡಿದೆ. ಟೈಮ್ ಬಂದು 4 o'clock ಆಗೋಯ್ತು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ನನ್ನ ಮಗಳು ಕರ್ಕೊಬರೋಕ್ಕೆ. ಫಸ್ಟು ಕರ್ಕೊಬಂದು ಅದಾದಮೇಲೆ ಪೂಜೆ ಮಾಡೋಣ ಅಂತ ನೋಡಿ ಎಲ್ಲ ರೆಡಿಯಾಗಿದೆ. ಬಂದು ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಮ್ಮ ಅತ್ತೆ ಮನೆಗೆ ಹೊರಡಬೇಕು. ಇವಾಗ ನನ್ನ ಮಗಳು ಕರ್ಕೊಬಂದೆ. ಟೈಮ್ ಬಂದು 4:15 ಆಗಿದೆ. ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಅದಕ್ಕೆ ಬೇಗ ಬೇಗ ಪೂಜೆ ಮಾಡ್ಕೊತಾ ಇದ್ದೀನಿ. ಇವಾಗ ಪೂಜೆ ಆಯಿತು. ನೋಡಿ, ನಾನು ಬೆಳಗ್ಗೆ 10 ಗಂಟೇಲಿ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಇವತ್ತು ಗುರುವಾರ ಮಾಡಬೇಕು ಅಂದ್ಬಿಟ್ಟು 10 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ 4:25 ಆಗಿದೆ. ಈ ಟೈಮಲ್ಲಿ ಪೂಜೆ ಆಗಿದೆ. ಇಷ್ಟ ಗಂಟಲು ಮನೆ ಕೆಲಸ, ಮನೆ ಕ್ಲೀನಿಂಗು. ಅಂದರೆ ಮನೆ ದೇವ್ರಿಗೆ ಹೋಗ್ತಿದ್ವಲ್ಲ, ಅದರಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಜಾಸ್ತಿನೇ ಇತ್ತು. ಅದರಿಂದ ಸ್ವಲ್ಪ ಲೇಟ್ ಆಯಿತು. ನೋಡ್ಬೋದು, ಪೂಜೆ ಎಲ್ಲ ಆಯಿತು. ಇವಾಗ ಒಂದು ಗ್ಲಾಸ್ ಕಾಫಿ ಕುಡಿದು ಅದಾದಮೇಲೆ ಹೋಗಬೇಕು. ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ, ತುಂಬ ಹೊಟ್ಟೆ ಹಶ್ವಾಗ್ತಾಯಿದೆ. ಅದರಿಂದ ಚುರುಮುರಿ ತಂದಿದ್ದೀನಿ. ಎದುರುಗಡೆ ಒಂದು ಆಂಟಿ ಪಾನಿಪುರಿ ಚುರುಮುರಿ ಎಲ್ಲ ಮಾಡ್ತಾರೆ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ. ಅವರು ಅಂಗಡಿ ಹಾಕಿದ್ರು. 1 ಪ್ಲೇಟು ಚುರುಮುರಿ ತಂದಿದ್ದೀನಿ. ಇವಾಗ ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೊರಡಬೇಕು. ಹೊಟ್ಟೆ ಹಶ್ವಾಗ್ತಾಯಿದೆ ಅನ್ನಲ್ಲ, ಅದರಿಂದ ಅಷ್ಟೇ ತಂದಿದ್ದು. ಮಧ್ಯಾಹ್ನ ಊಟ ಮಾಡಿದರೆ ಅಂತ ತರ್ತಿದ್ದಿಲ್ಲ, ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಅದರಿಂದ ಕಾಫಿ ಜೊತೆಗೆ ಚುರುಮುರಿ ತಿನ್ನೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇವಾಗ 1 ಗ್ಲಾಸ್ ಕಾಫಿ ಇಟ್ಕೊತೀನಿ. ನನ್ನ ಮಗಳು ಸ್ಕೂಲಿಂದ ಬಂದು ರೆಡಿ ಆಗ್ತಾ ಇದ್ದಾಳೆ. ಮಧ್ಯಾಹ್ನ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಹೊಟ್ಟೆ ತುಂಬಿಲ್ಲ, ಅದರಿಂದ ಸ್ವಲ್ಪ ಹೊಟ್ಟೆ ಹಶು ಜಾಸ್ತಿನೇ ಇದೆ, ಸುಸ್ತಾಗ್ತಾ ಇದೆ. ಪೂಜೆ ಎಲ್ಲ ಮುಗಿತಲ್ಲ, ಇವಾಗ ತಿಂದ್ಬಿಟ್ಟು ಹೊರಡಬೇಕು. ಆಯ್ತಾ ಅಮ್ಮ, ರೆಡಿ ಆದ? ಪಾತ್ರೆ ಎಲ್ಲ ತೊಳೆದು ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಅಂದರೆ ನೀರೆಲ್ಲ ಫುಲ್ಲು ಗಂಟೆ ಹಂಗೆ ಇಟ್ಬಿಡ್ತೀನಿ ನಾನು. ಜೋಡಿಸ್ಕೊಳ್ಳಲ್ಲ, ಫುಲ್ಲೆಲ್ಲ ಒಣಗಿದ್ಮೇಲೆ ಜೋಡಿಸ್ಕೊಳ್ಳೋದು. ಇನ್ನೇನಿದ್ರು ಒಂದೇ ಹೈಟ್ ಇದ್ದೀರಾ ಬಿಡಿ. 2.5 ವರ್ಷ. ನೀನೇ ಅಣ್ಣನಿಂದ 2 ವರ್ಷದ ಚಿಕ್ಕವಳು. ನಾಳೆ ಬೆಳಗ್ಗೆ ಬೇಗನೆ ಹೋಗಬೇಕು. ಅದಕ್ಕೆ ಬರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಹಾಸ್ಪಿಟ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಇನ್ನೂ ಅಪಾಯಿಂಟ್ಮೆಂಟು ತೊಗೊಂಡಿಲ್ಲ. ನಮ್ಮ ಅತ್ತೆ ಮನೆ ಹತ್ರನೇ ಹೋಗಿ ತೊಗೋತೀನಿ. ನಾನು ಕಾಲಕ್ಕೆ ಟ್ರೈ ಮಾಡ್ತಲೇ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ಅಂದರೆ ಓಪನ್ ಆಗೋದೇ 5 o'clockಗೆ ಅನಿಸುತ್ತೆ. ಅದರಿಂದ 5 o'clock ಕರೆಕ್ಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಅಮ್ಮ, ಅವ್ನಿಗೆ ಫೋನ್ ಮಾಡೋಣ, ಎತ್ಕೋ. ಅವನಿಗೆ ಫೋನ್ ಮಾಡೋಣ. ಎಮ್ಮವ ರಾಜವ ಫೋನ್ ತಗೋಬ, ಹಳೆ ಫೋನ್ ತಗೋಬ ನಂದು. ಹಾಸ್ಪಿಟಲ್ ಟ್ರೈ ಮಾಡ್ತೀನಿ. ನೆಟ್ಟಗಾಗ್ಬಿಟ್ಟಿದೆ.
ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾರೆ. ಆಗಲೇ ತಿಂದರೆ ಚೆನ್ನಾಗಿರುತ್ತೆ, ಮಾಡಿದ ತಕ್ಷಣ ತಿಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ತಗಾಗೈತೆ. ಇವಾಗ ನಾನು ಕಾಫಿ ಕುಡಿದು ಚುರುಮುರಿ ತಿಂದು ಹೊರಡಬೇಕು. ಟೈಮ್ ಬೇರೆ ಆಗಿದೆ. ಇನ್ನೇನು ನಮ್ಮ ಅತ್ತೆ ಫೋನ್ ಮಾಡ್ತಾರೆ, ಇನ್ನೂ ಮಾಡಿಲ್ಲ, ಏನು ಅಂತ ಗೊತ್ತಿಲ್ಲ. ಇಷ್ಟಲ್ಲಿ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಇನ್ನೂ ಅವರು ರೆಡಿಯಾಗಿಲ್ಲ ಅನಿಸುತ್ತೆ. ಇವಾಗ ನಾನು ತಿಂದ್ಬಿಟ್ಟು ಹೊರಡ್ತೀನಿ. ನನ್ನ ಮಗಳು ತಿಂತಾ ಇದ್ದಾಳೆ. ಹೇಗಿದೆ ಅಮ್ಮ? ಚೆನ್ನಾಗೈತೆ. ಅದು ಫೋಲ್ಡ್ ಮಾಡಿಕ್ಕ ಕಷ್ಟನಾ ನಿನಗೆ? ಇಲ್ಲೇ ಇಕ್ಕು, ದೇವ್ರ ಮನೆ ಹತ್ರನೇ. ಅಲ್ಲೇ ಇಕ್ಕೊಂದು ಚೂರು ಅಗಲ ಮಾಡು, ಚೂರು ಅಗಲ ಮಾಡಮ್ಮ. ಒಂದೆರಡು ರೇಡ್ ಮಾಡ್ತಾಳೆ ನನ್ನ ಮಗಳು. ಬಿಡು, ದೇವ್ರ ಮನೆ ಒಂದು ಲೈಟ್ ಆಫ್ ಮಾಡು ಚಿಕ್ಕದು. ಬಿಡು, ಒಂದು ಆಫ್ ಮಾಡಿದ್ರಾ? ಟೈಮ್ ಆಗಿದೆ. ನನ್ನ ಮಗಳಂತೂ ಟೈಮ್ ಆಗೈತೆ ಬಾರಮ್ಮ ಹೋಗೋಣ ಅಂದರೆ ಬುಕ್ ತೊಗೋತೀನಿ ಹಂಗೆ ಹಿಂಗೆ ಹಾಲು ಕುಡಿಯೋಕ್ಕೆ ಒಂದು ಹಾಫ್ ಆನ್ ಅವರ್ ಮಾಡಿದ್ಲು. ಇವಾಗ ಬುಕ್ ತೊಗೋತೀನಿ ಅಂತ ಇದ್ದಾಳೆ. ಅದಕ್ಕೊಂದು ಹಾಫ್ ಆನ್ ಅವರ್ ಅಲ್ವಾ ಅಮ್ಮು? ಅಂತಾಳೆ. ನನಗೆ ಗಾಡಿದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಸ್ಟಾರ್ಟೇ ಆಗಲ್ಲ. ಯಾಕಂದರೆ ಸ್ಕೂಲ್ಗೂ ನಡ್ಕೊಂಬರ್ತಿದ್ನಲ್ಲ, ಅದರಿಂದ ಏನೋ ಬ್ಯಾಟ್ರಿ ಡೌನ್ ಆಗಿದೆ ಅನಿಸುತ್ತೆ, ಸ್ಟಾರ್ಟೇ ಆಗ್ತಾಯಿಲ್ಲ. ಅದೊಂದು ಕಷ್ಟ. ಇವಾಗ ಅದಕ್ಕೊಂದು ಹಾಫ್ ಆನ್ ಅವರು ಬರೀ ಇದೇ ಹಿಂಗೆ ಟೈಮ್ ಹೋಗುತ್ತೆ. ಕರೆಕ್ಟಾಗಿ 5 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೋಬೇಕು. ಫೋನು ಟ್ರೈ ಮಾಡ್ತಲೇ ಇದ್ದೀನಿ ಹಾಸ್ಪಿಟಲ್ಗೆ. ಅಂದರೆ ನಮ್ಮ ಅತ್ತೆಗೆ ಯಾರೋ ಸಜೆಸ್ಟ್ ಮಾಡಿದ್ದಂತೆ ಅದು ಹಾಸ್ಪಿಟಲ್ಲು. ನಮಗೂ ಎಲ್ಲಿದೆ ಏನು ಅಂತ ಗೊತ್ತಿಲ್ಲ. ಇವಾಗ ಅಡ್ರೆಸ್ ಹುಡಿಕೊಂಡು ನಾವು ಹೋಗಬೇಕು. ಅಂದರೆ 2 ಅವರ್ಸ್ ಅಷ್ಟೇ ಓಪನ್ನು. 5 o'clock 7 o'clockವರೆಗೂ ಓಪನ್ ಇರುತ್ತಂತೆ. ನೋಡೋಣ, ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಸಾಕು ಅನಿಸ್ಬಿಟ್ಟೈತೆ. ಯಾಕಂದರೆ ನಮ್ಮ ಅತ್ತೆಗೆ ಪಾಪ ಅಷ್ಟು ಹುಷಾರಿಲ್ಲ, ಶುಗರ್ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗಿದೆ. ಅದರಿಂದ ನೋಡಬೇಕು. ಇವಾಗ ನಾನು ಹೊರಡ್ತೀನಿ. ಬಾಮು ಆಯಿತಾ? ಯಾಕೆ ಸ್ಕೆಚ್ ಎಲ್ಲ ತೊಗೋತಾ ಇರೋದು? ನೋಡಿ, ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಅಜ್ಜಿ ಮನೆಗೆ ಹೋಗೋಕ್ಕೆ. ಡ್ರಾಯಿಂಗ್ ಮಾಡು ಸುಮ್ಮನೆ. ನಾಳೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಯಿಲ್ಲ, ಕೇಳ್ಬೋದು ಮನೆ ದೇವ್ರಿಗೆ ಹೋಗ್ತಿರಲ್ಲ ಮಗುನ ಕರ್ಕೊಂಡೋಗಿ ಅಂತ. ನನ್ನ ಹಸ್ಬೆಂಡ್ಗೂ ವಾಮೆಂಟು, ನನಗೂ ವಾಮೆಂಟು, ಬಸ್ಸು. ಅವಳನ್ನ ಕರ್ಕೊಂಡೋದ್ರೆ ಅವ್ಳಿಗೂ ವಾಮೆಂಟು. ನಾವೇ ಫುಲ್ಲು ಸುಸ್ತಾಗ್ಬಿಡ್ತೀವಿ, ಯಾಕಂದರೆ ಬಸ್ ಆಗೋಲ್ಲ. ನಾನು ಎಷ್ಟೋ ಬ್ಲಾಗಲ್ಲಿ ಹೇಳಿದ್ದೀನಿ ನನಗೆ ಬಸ್ ಆಗೋಲ್ಲ ಅಂತ. ಹಾಗೆಯೇ ನನ್ನ ಮಗಳಿಗೂ ಬಸ್ ಆಗಲ್ಲ, ಅವಳು ತುಂಬ ಸುಸ್ತಾಗ್ಬಿಡ್ತಾಳೆ. ಅವಳಿಗೂ ಬಸ್ ಆಗಲ್ಲ, ತುಂಬ ಸುಸ್ತಾಗ್ಬಿಡ್ತಾಳೆ. ಅದರಿಂದ ಬೇಡ ಅಂದ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಮಗಳ ಹತ್ರ. ನಮ್ಮ ಅತ್ತಿಗೆ ಮಗಳು ಪಾರ್ಲರಲ್ಲಿ ಇರ್ತಾಳಲ್ಲ, ಅವಳ ಜೊತೆ ಇರ್ತಾಳೆ. ಸಂಜೆ ಇಷ್ಟೊತ್ತಿಗೆ ಎಲ್ಲ ನಾವು ಬಂದುಬಿಡ್ತೀವಿ. ಸಂಜೆ 5 ಗಂಟೆ 6 ಗಂಟೆ ಒಳಗಡೆ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೇಗಾಗುತ್ತೆ ಅಂತ. ಆಯ್ತಮ್ಮ? ರೂಮ್ದು ಲೈಟ್ ಆಫ್ ಮಾಡ್ಬಿಟ್ಟು ಬಾ. ನೋಡ್ಬೋದು, ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಹೊಸ್ಲು. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ. ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಬರ್ತಾಯಿಲ್ಲ. ಅಮ್ಮ ಅದಕ್ಕೆಲ್ಲ ಯಾಕೆ ಹಾಕ್ಕೊಂತೀಯ? ಕೈಯಲ್ಲಿ ಇಟ್ಕೊಂಬಿಡ. ಅಲ್ಲಿ ಒಂದು ನಾವು ಈರುಳ್ಳಿ ಪುಟ್ಟಿ ಇದೆಯಲ್ಲ, ಟ್ರಾಲಿ ಇದೆಯಲ್ಲ ಈರುಳ್ಳಿದು, ಅದರೊಳಗಡೆ ಒಂದು ಕವರ್ ಇದೆ, ತೊಗೊಂಬ. ಬ್ಲೂ ಕಲರು. ನಮ್ಮ ಅತ್ತೆಗೆ ಇದೊಂದು ರಂಗೋಲಿ ಬಿಟ್ಟರೆ ರಂಗೋಲಿನೇ ಇಲ್ವೇನೋ. ಅಮ್ಮ ಫೋನೇ ಹೋಯ್ತಿಲ್ಲ, ಸ್ವಿಚ್ ಆಫು. ನೋಡಿದ್ದೀನಿ, ಮಂಡೆಯಿಂದ ಸೋಮವಾರದಿಂದ ಶುಕ್ರವಾರ ಗಂಟೆ ಇರ್ತಾರೆ ಅಂತ ಹಾಕೋರೆ. ನೋಡಿ ಹೋಗೋಣ, ನೋಡೋಣ. ಅಡ್ರೆಸ್ ತೋರಿಸ್ತ್ರ ಅಡ್ರೆಸ್ಸು ಗೊತ್ತಿಲ್ವಲ್ಲ. ಅಡ್ರೆಸ್ ಬಂದೆ. ಇವಾಗ ಅಪಾಯಿಂಟ್ಮೆಂಟ್ ಸಿಕ್ತು. ಅವ್ರ ಫೋನೇ ಎತ್ತತ್ತಿಲ್ಲ, ಅದೇನು ಅಂತ ಗೊತ್ತಿಲ್ಲ. ಸ್ವಿಚ್ ಆಫು. ಆಮೇಲೆ 10-11 ಗಂಟೆ ಇರ್ತಾಳೆ ನಾಳೆ. ಹೌದಾ? ಬರ್ತಾರಂತ? ಹೊಡಿತೀನಿ. 6:15 ಬರೋಕೆ ಹೇಳಿದಾರಲ್ಲ, ಏನು ಮಾಡೋದು? ನಿಮ್ಮ ಮಗನ ಬೇರೆ ಬಾ ಅಂದೆ, ಬೈತಾನೆ ಇವಾಗ. ಬೇಡ ಸುಮ್ಮನೆ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಬ್ಲಡ್ ಟೆಸ್ಟ್ ನಾವೇ ಮಾಡಿಸ್ಕೊಂಡು ಹೋಗ್ಬೇಕಂತೆ. ಬೆಳಗ್ಗೆ ಮಾಡಿಸ್ಕೊಂಬಂದವ್ರೆ. ಊಟಕ್ಕಿಂತ ಮುಂಚೆ ನೋಡ್ಬೋದು 171, ಊಟ ಆದಮೇಲೆ 244. ನೋಡಿ ನಮ್ಮ ಅತ್ತೆ ಏಜ್ ಎಷ್ಟು ಹೇಳಿ ನೀವೇ ಕಮೆಂಟ್ ಮಾಡಿ. ಇಟ್ಕೊಳ್ಳಿ, ಹೋಗೋಣ. 6:15 ಹೋಗ್ಬೇಕು. ಅಮ್ಮ
ಕೊಡಲಿ ಬ್ಲಡ್ ಟೆಸ್ಟ್ ಅದು ಹಾಸ್ಪಿಟಲ್ಗೆ ಸೇರ್ಸಕ್ಕೆ ಹೋಗಲ್ಲ ಇಲ್ಲಾಂದರೆ ಹಾಂ ಪಾರ್ಕು ಗೀರ್ಕು ಅಂದರೆ ಬಾಯಿಲಿ ಕೂದಲು ನೋಡಿ ಅಲ್ಲಿ ಹೆಂಗೆ ಇದು ಮಾಡಿ ಹಾಂ ನಮಸ್ಕಾರ ನನ್ನ ಹಸ್ಬೆಂಡು ಬಂದ್ಬಿಟ್ರು ಅವ್ರ ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಮ್ಮ ಬಿತ್ತು ರಿಮೋಟು ನನ್ನ ಹಸ್ಬೆಂಡು ಬಂದರು 6:30 ಹೇಳಿದಾರಲ್ಲ ಅದಕ್ಕೆ ಇನ್ನೊಂದು ಹಾಫ್ ಆನ್ ಅವರು ಎಲ್ಲ ಈಚೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀವಿ. ನಮ್ಮ ಅತ್ತೆನೂ ಬರ್ತಾ ಇದ್ದಾರೆ ಕೂತ್ಕೊಳ್ಳೋಕ್ಕೆ. ನನ್ನ ಮಗಳಿಗೆ ಪಾರ್ಕ್ ಚಿಂತೆ, ನಮ್ಮ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ರೆ ಸಾಕು ಅಂತ ನಮಗೆ. ಅವಳಿಗೆ ಪಾರ್ಕಿಗೆ ಹೋದರೆ ಸಾಕು. ಗಾಡಿ ಕೀ ಕಳೆದ್ರೆ ಹೊಡಿತೀನಮ್ಮ. ಗಾಡಿ ಕೀ ಇಡೋಗು, ನನ್ನ ಬ್ಯಾಗ್ ಹಾಕು. ಯಾಕ್ರಿ ಹಾಗೆ ಬಂದ್ಬಿಟ್ರಿ ವಾಪಸ್ಸು? ಬಿಸ್ನೆಸ್ ಇಲ್ವಾ? ಬಿಸ್ನೆಸ್ ಇಲ್ಲ. ಮುಖ ನೋಡಿ, ಮುಖ ಹೆಂಗಾಗೈತೆ. ಯಾಕೆ ಸುಸ್ತಾಗ್ತಾ ಇದೆಯಾ? ಹೋಗಿ ಮಲ್ಕೋ ಒಂದು 10 ನಿಮಿಷ. 6:30 ಬರೋಕ್ಕೆ ಹೇಳಿದ್ದಾರೆ ಡಾಕ್ಟರ್. ಮಾತಾಡಿ, ಏನೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟೀ ಅಂಗಡಿ ಇಡ್ತಾರಂತೆ ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಇಬ್ಬರೂ ಟೀ ಅಂಗಡಿ ಮಾಡ್ತಾರಂತೆ. ನಮ್ಮ ಅತ್ತೆ 3 ದಿವಸ ಮಲ್ಕೊಂಡ್ರೆ 3 ದಿವಸ ಎದ್ದೇಳ್ತಾರೆ. ಇವರಂತೂ ಕೇಳಲೇಬೇಡಿ, ಪೇಷಂಟು. ಅದೇನು ಅಂಗಡಿ ಮಾಡಿ ಅದೇನು ಮಾಡ್ತೀರೋ. ಅಮ್ಮ ಮಗ ಹೋಟೆಲ್ ಬಿಸ್ನೆಸ್ ಮಾಡ್ತಾರಂತೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. 3 ದಿವಸ ನಮ್ಮ ಅತ್ತೆಗೆ ಹುಷಾರಿರಲ್ಲ, 3 ದಿವಸ ನನ್ನ ಹಸ್ಬೆಂಡ್ಗೆ ಹುಷಾರಿರಲ್ಲ. ಏನು ಮಾಡ್ತಾರೆ ಏನೋ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಮ್ಮ ಮಗ. ಬನ್ನಿ ಆಯ್ತು, ಇವಾಗ ಹೋಗ್ತೀವಲ್ಲ ಇನ್ನು 1/4 ಗಂಟೆ. ಯಾರಾದ್ರೂ ಅಡ್ಡ ಬಂದ್ರಾ? ಗಾಡಿ ಬಂದವ ಖಾಲಿ ಅದಲ್ಲ ಲಿಡ್ಸೈ ಅಂತೀನಿ. ಹೊರಡ್ತಾ ಇದ್ದೀವಿ. ನನ್ನ ಮಗಳು ಇಲ್ಲೇ ಇರ್ತಾಳಂತೆ. ಯಾಕಮ್ಮ ಬರಲ್ವಾ? ಟೈಮ್ ಆಯಿತು, ಬನ್ನಿ ಅಮ್ಮ. 6:30 ಬರೋಕ್ಕೆ ಹೇಳಿದ್ದಾರೆ. ಬೀಗ ಹಾಕಲ್ಲ ಹಂಗಾರೆ ಇಟ್ಟಿಯಲ್ಲ. ಆಟೋ ಡ್ರೈವರ್ ರೆಡಿ ಆಗಿದ್ದಾರೆ, ನಮ್ಮ ಅತ್ತೆನೇ ರೆಡಿ ಆಗಿಲ್ಲ. ಹಾಂ ಏನು ಕಾಕಿ ಶರ್ಟ್ ಹಾಕೊಂಡ್ಬಂಡೆ ಇವಾಗ? ಹಾಂ, ಅದು ಇನ್ನೂ ಹಿಂದಕ್ಕೇನೆ. ಹೋಗಮ್ಮ ಮೇಲ್ಗಡೆ ಇರು. ನೋಡು, ಅಷ್ಟೆಲ್ಲ ಕುರ್ಕುರೆ ತಿಂತೀಯಾ? ನಮ್ಮ ಅತ್ತೆ ಕುರ್ಕುರೆ ಕೊಡಿಸ್ಬಿಟ್ಟು ಮೇಲ್ಗಡೆ ಕಳಿಸ್ತಾ ಇದ್ದಾರೆ. ಏನೋ ಈ ಗಂಡು ಎತ್ತದೇ ಮತ್ತೆ ತಪ್ಪಾಯ್ತು. ಇನ್ನೊಂದು ಎಣ್ಣೆ ಇರ್ಬೇಕು. ಇನ್ನೊಂದು ಹೆಣ್ಮಗು ಎತ್ಬಿಡಿರಿ, ನನಗೂ ಕಾಟ ತಪ್ಪದು. ಇನ್ನೇನ ನನಗೆ ಬೇಜಾರು ಮಾಡ್ತಾನ ಸುಮ್ಮನೆ. 800 ಹೇಳ್ದ. ಹಾಸ್ಪಿಟ್ಲ್ ಹತ್ರ ಬಂದು ನಮ್ಮ ಅತ್ತೆ ಹೋಗ್ತಾ ಇದ್ದಾರೆ. ಕ್ಲಿನಿಕ್ಕು, ಚಿಕ್ಕದು ಕ್ಲಿನಿಕ್ಕು, ಶುಗರ್ ಸ್ಪೆಷಲಿಸ್ಟ್. ಬನ್ನಿ ರೀ. ಎಲ್ಲೋಗ್ತೀರಾ? ಇಲ್ಲಿ. ಹಾಂ, ಡಾಕ್ಟರ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಕೂತಿದ್ದೀವಿ. 6:30 ಬರೋಕ್ಕೆ ಹೇಳಿದ್ರು. 6:30 ಆಯಿತು, ಇನ್ನೂ ಬಂದಿಲ್ಲ. ಇವಾಗ ಹಾಸ್ಪಿಟ್ಲು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. 1 ಅವರ್ 1.5 ಅವರ್ ಇಲ್ಲೇ ಕಳೆದೋಯ್ತು. ಡಾಕ್ಟರ್ ಅಂತೂ ಒಂದು 10 ಮಿನಿಟ್ಸ್ ಕಂಪ್ಲೀಟ್, ಒಂದು 10 to 15 ಮಿನಿಟ್ಸ್ ನೋಡ್ತಾರೆ. ನೋಡಿದ್ರು ತೋರಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫೋನ್ ಐತೆ. ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋದ್ರು. ನಾನು ಮೆಡಿಸಿನ್ ತೊಗೊಳ್ಳೋಣ ಅಂದ್ಬಿಟ್ಟು ಮೆಡಿಕಲ್ ಶಾಪ್ ಹತ್ರ ಬಂದೆ. ಮೆಡಿಷನ್ ತೊಗೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಹೋದರು. ನಾನೇ ಕಳಿಸ್ದೆ, ನೀವು ಹೋಗಿ ನಾನು ಮೆಡಿಷನ್ ತೊಗೊಂಡ್ಬರ್ತೀನಿ ಅಂದ್ಬಿಟ್ಟು. ನಾವು ಹಾಸ್ಪಿಟ್ಲಿಗೆ ತೋರಿಸಿದ್ವಲ್ಲ, ಅಲ್ಲಿ ಯಾವುದೇ ಮೆಡಿಕಲ್ ಶಾಪ್ ಇಟ್ಟಿಲ್ಲ. ಅದರಿಂದ ಇಲ್ಲೇ ಬಂದು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಶೆಕೆ ಆಗ್ತಾಯಿದೆ ತುಂಬ. ನಮ್ಮ ಅದಕ್ಕೆ ಮಟನ್ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ನೆಂಟರು ಬರ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾರೋ ಗೆಸ್ಟ್ ಬರ್ತಾರೆ, ನಾನ್ ವೆಜ್ ಮಾಡ್ತೀನಿ ಬಾ ಅಂತ ಹೇಳಿದರು ಅಂತ. ಇವತ್ತು ಗುರುವಾರ. ನಾನು, ನಮ್ಮ ಅತ್ತೆ, ನಮ್ಮ ಅತ್ತಿಗೆ ಮಗಳು ಯಾರೂ ಊಟ ಮಾಡಲ್ಲ. ನನ್ನ ಹಸ್ಬೆಂಡು, ನನ್ನ ಮಗಳು ಮತ್ತು ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವರು ಇಷ್ಟೇ ಜನ ಊಟ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ ಇಲ್ಲೇ ಬಂದು ಮಲ್ಗೋರೆ. ನಮ್ಮ ಅತ್ತೆ ಮುದ್ದೆ ಮಾಡ್ತಾಯಿದ್ದಾರೆ. ನಮ್ಮ ಅತ್ತಿಗೆ ಮಟನ್ ತೊಗೊಬನ್ನಿ ಅಂತ ಹೇಳಿದರು ನಮಗೆ. ಸರಿ ಆಯಿತು, ಹಾಸ್ಪಿಟ್ಲಿಂದ ಬರ್ಬೇಕಾದ್ರೆ ತರ್ತೀವಿ ಎಂದು. ಬರೋ ದಾರಿಲಿ ನಮಗೆ ಮಟನ್ನೇ ಸಿಗಲಿಲ್ಲ. ಆದ್ದರಿಂದ ಇವಾಗ ಮಸಾಲೆ ಎಲ್ಲ ರುಬ್ಬಿ ಇಟ್ಟು ತರಕ್ಕೆ ಹೋಗಿದ್ದಾರೆ. ಇಲ್ಲೇ ಕೆಳಗಡೆ ಮಟನ್ ಅಂಗಡಿ ಇದೆ,
ಅಲ್ಲೇ ತರಕ್ಕೆ ಹೋಗಿದ್ದಾರೆ. ಇವಾಗ ನಾವು ನಮಗೆ ಬೇಳೆ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದಾರೆ. ಊಟ ಮಾಡಿಬಿಟ್ಟು ನಾವು ಮನೆಗೆ ಹೊರಡ್ತೀವಿ. ನೋಡಿ ನಮ್ಮ ಅತ್ತೆ ಮುದ್ದೆ ಮಾಡ್ತಾ ಇದ್ದಾರೆ. ನಾನು ಮೆಡಿಕಲ್ ಶಾಪಿಂದ ಬರೋ ಅಷ್ಟರಲ್ಲಿ ಅವರೇ ಮಾಡ್ತಾರೆ. ನಮ್ಮ ಅತ್ತೆ ಮಗನಿಗೆ ಹಣ್ಣು ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ಹಣ್ಣು ಬಿಡಿಸ್ತಾ ಇದ್ದಾರೆ. ಮೂಸಂಬಿನ ಬಿಡಿಸ್ಕೊಡೋಕ್ಕೆ ನಮ್ಮ ಮನೆಯವ್ರು ಒಳಗಡೆ ಮಲಗಿದ್ದಾರೆ. ನಮ್ಮ ಅತ್ತೆ ಮುದ್ದೆ ಮಾಡಿಬಿಟ್ಟು ಬಂದ್ಬಿಟ್ಟು ಚಾಕಲಾದ್ರೂ ಕುಯ್ಯಿರಿ, ಮೊದಲು ಮೇಲ್ಗಡೆ ಸಿಪ್ಪೆನ ಗಟ್ಟಿ ಇದ್ರೆ. ಬಂದ್ರು ಫಾರಂ ಕೋಳಿ ತರೀರಿ. ಹೆಂಗಿದ್ರು ಮಸಾಲೆ ರುಬ್ಬಿದ್ರಲ್ಲ ಫಾರಂ ಕೋಳಿಲಿ ನಾನು ಫ್ರೈ ಮಾಡ್ಕೊಡ್ತೀನಿ ಅಂದಿಲ್ಲ ಫಾರಂ ಕೋಳಿ. ಮಸಾಲೆ ರುಬ್ಬಿದಿರಲ್ಲ ವೇಸ್ಟ್ ಆಗಲ್ವಾ ಇದಕ್ಕೆ ಸಾರ್ಗೆ? ನೋಡಿ ನಮ್ಮ ಅದಕ್ಕೆ ಹೊಡೆಯೋ ಥರ ಆಡ್ತಾರೆ. ನೋಡಿ 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 ನಾಗವಲ್ಲಿ ಆಗ್ತಾ ಇದ್ದಾರೆ ನೋಡಿ, ಎಕ್ಸ್ಪ್ರೆಷನ್ ನೋಡಿ. ಏನಿ ಡಾಕ್ಟ್ರಿ ಏನಂತ ಅಕ್ಕ ತುಂಬಾ ಹೊರಟು ಅಕ್ಕ, ಅವರು ತುಂಬಾ ರಫ್ ಆಗಿ ಮಾತಾಡ್ತಾರೆ ಡಾಕ್ಟ್ರು. ಯಪ್ಪ ಏನಕ್ಕೆ ಜನ ಜಾಸ್ತಿ ಇಲ್ಲ, ನಾವೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಿಡಲ್ಲ. ನಮ್ಮ ಪ್ರಾಬ್ಲಮ್ ಏನು ಹೇಳೋಕ್ಕೆ ಬಿಡಲ್ಲ. ನಾನು ಎಷ್ಟು ಕೇಳ್ತೀವಿ ಅಷ್ಟು ಹೇಳ್ಬೇಕು, ಜಾಸ್ತಿ ಮಾತಾಡಬಾರ್ದು ಅಂತಾರೆ. ಏನು ಮಾತಾಡಿ ತುಟಿ ಭಾಗ ಮಾಡಕ್ಕೆ ಬಿಡ್ತಾರೆ. ಜನ ಇದ್ದಾರೆ ಒಟ್ಲಿ, ಜನ ಇದ್ದಾರೆ ಅಂದ್ರೆ ಬರೀ ಶುಗರ್ ನೋಡೋರೆ. 6:30 ಬನ್ನಿ ಅಂದ್ಬಿಟ್ಟು 7 ಗಂಟೆ ಆದರೂ ಡಾಕ್ಟ್ರು ಬರ್ತಿಲ್ಲ. 7:15 ಬಂದಿದ್ದು ಡಾಕ್ಟ್ರು. ನಮ್ಮ ಅತ್ತಿಗೆ ಮಗಳು ದಪ್ಪ ಇದ್ದಾಳ ಗಾಯ್ಸ್. ನಮ್ಮ ಅತ್ತಿಗೆನೇ ಹೇಳ್ತಾ ಇದ್ದಾರೆ, ಎತ್ತು ತಾಯಿಯಾಗೆ ಈ ಥರ ಹೇಳಿದ್ಮೇಲೆ ಬಿಂದು ದೊಡ್ಡತ್ತಿಗೆ ಮಗಳ ಇಲ್ಲ ಚಿಕ್ಕತ್ತಿಗೆ ಮಗಳ ಹೇಳಿ ಅಂತ ಕಳಿಸಿದ್ರು. ಯಾರ ಮಗಳು ಹೇಳು? ನೀನು ಕೇಳದ್ನಾ? ಚಿಕ್ಕ ಅಕ್ಕನ ಮಗಳು, ನಮ್ಮ ಚಿಕ್ಕತ್ತಿಗೆ ಮಗಳು ಯಾರ ಕಾಮೆಂಟ್ ಮಾಡಿದ್ರು. ಮಕ್ಕಳು ಮರಿ ಚೂಟಿಯಾಗಿರ್ಬೇಕು. ನಮ್ಮ ಅತ್ತೆ ಯಾವಾಗಲೂ ವಟ ವಟ ಅಂತಾರೆ. ಸುಮ್ಮನಿರಿ ಅಮ್ಮ, ಅವ್ರಿಗೆ ಯಾವಾಗಲೂ ಮಗ ಹಂಗಾಗಿದ್ದಾರಲ್ಲ ಅನ್ನೋದೇ ಚಿಂತೆ, ಯಾವಾಗಲೂ ಅದೇ ಹೇಳ್ತಾರೆ. ನಾನು ನಮ್ಮ ಅದಕ್ಕೆ ಒಂದು ವಿಷಯ ಹೇಳಬೇಕು. ಏನಂದರೆ ಕಲರ್ ಚಾಲೆಂಜಿಂಗ್ ಮಾಡೋಣ ಅಂತ ಇದ್ದೀವಿ. ಅಂದರೆ ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ ಕಲರ್ ಚಾಲೆಂಜಿಂಗ್ ಏನು ಅಂತ. ಅವರು ಕಲರ್ ಚಾಲೆಂಜಿಂಗ್ ವಿಡಿಯೋ ಏನು ಅಂತ ಅಷ್ಟು ಐಡಿಯಾ ಇಲ್ಲ. ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅವರು ಟ್ರೂ ಆ್ಯಂಡ್ ಡೇರ್ ಬರುತ್ತಲ್ಲ ಅದು ಅಂದ್ಕೊಂಡಿದ್ದಾರೆ. ಅದಲ್ಲ, ಕಲರ್ ಚಾಲೆಂಜಿಂಗ್ ಮಾಡೋಣ. ಬೇಕು ಅಂದರೆ ಕಲರ್ ಚಾಲೆಂಜಿಂಗ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ಖಂಡಿತ ಮಾಡ್ತೀನಿ. ಕಲರ್ ಚಾಲೆಂಜಿಂಗ್ ವೀಡಿಯೋಸ್ ಬೇಕು ಅಂದರೆ ನಾನು ಯಾರ ಜೊತೆ ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ಗೂ ಅಷ್ಟು ಐಡಿಯಾ ಇಲ್ಲ, ಅದರಿಂದ ನಮ್ಮ ಅತ್ತಿಗೆ ಜೊತೆ ಮಾಡ್ತೀನಿ. ಅವರು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಎನ್ಕರೇಜ್ ನಮ್ಮ ಅತ್ತೆ ನೋಡಿ ನನ್ನ ಜೊತೆ ಮಾಡು ಅಂತ ಇದ್ದಾರೆ. ಕಲರ್ ಚಾಲೆಂಜಿಂಗ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ಅದು ಆ ಥರ ಅಲ್ಲ, ನಾನು ಹೇಳ್ತೀನಿ ನೋಡಿ. ನಮ್ಮ ಅತ್ತೆ ನಮ್ಮ ಅದಕ್ಕೆ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಕೊಟ್ಟಿದ್ದಾರೆ, ಹಂಗೆ ಡ್ರೈ ಸ್ವಲ್ಪ. ನಮ್ಮ ಹಸ್ಬೆಂಡ್ಗೆ ಇಷ್ಟ ಅಂದ್ಬಿಟ್ಟು ಅದಕ್ಕೂ ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮ ಅತ್ತೆ. ಮಗ ಈಚೆ ತಿಂತಾ ಇದ್ದಾರೆ ಅಂದ್ಬಿಟ್ಟು. ಏನಮ್ಮ ಕೊಡಿ ಫೋನ್ ನಂಬರ್ ತಗೊಬನ್ನಿ. ಇವಾಗ ಊಟ ಮಾಡ್ತಾ ಇದ್ದೀವಿ. ನನಗೆ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಅತ್ತೇನು ಬೇಳೆ ಸಾರು, ಅವರು ತಿನ್ನಲ್ಲ ಗುರುವಾರ. ನಮ್ಮ ಅದಕ್ಕೆ ನನ್ನ ಮಗಂತ ಮಾತಾಡ್ತಾ ಇದ್ದಾರೆ. ಅಪ್ಪ ಮಗ ಮಾತಾಡ್ತಾ ಇದ್ದಾರೆ. ಊಟ ಮಾಡಿಬಿಟ್ಟು ಮನೆಗೆ ಹೊರಡಬೇಕು. ಎಲ್ಲ ಆಯಿತು. ಇವಾಗ ಬಜ್ಜಿ ತಂದಿದ್ದಾರೆ. ನಮ್ಮ ಅತ್ತಿಗೆ ಮಗಳಿಗೆ ಬಜ್ಜಿ ಥರ ಕಳಿಸಿದ್ರು. ನಮ್ಮ ಅತ್ತಿಗೆ ಇವಾಗ ತಂದಿದ್ದಾಳೆ. ಊಟ ಎಲ್ಲ ಮುದ್ದೆ ಹೋಯ್ತು. ಅಮ್ಮ ಸ್ವಲ್ಪ ಅನ್ನ, ಸ್ವಲ್ಪ ಸುಧಾವ್ ನಮ್ಮಮ್ಮ ಅಲ್ಲ ರಾಜ ಊಟ ಕೊಡು ಅಂತದೆ. ದೊಡ್ಡತ್ತೆ ಕೊಡು, ಚಿಕ್ಕತ್ತೆ ಕೊಡು, ಮಾತಾಡಲ್ಲ. ಯಾರು ಕೊಡ್ತೀವಿ? ಏನು ಮಾತಾಡಲ್ಲ. ಇದು ಕೊಡ್ಬೇಕು ಒಂದು ಹಬ್ಬ ಇತ್ತಂತ. ನಾನು ಫೋಟೋ ತೆಗಿತಿಲ್ಲಪ್ಪ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಫೋಟೋಸ್ ತೆಗಿಸ್ಕೊಂತ ನನ್ನ ಮಗಳು ಕ್ಯಾಮ್ರಾಮ್ಯಾನು. ಅಕ್ಕನ ಮಗಳ ಜೊತೆ ನಮ್ಮ ಮನೆಯವ್ರು ಫೋಟೋ ತೆಕ್ಕೋತಾ ಇದ್ದಾರೆ. ನನ್ನ ಮಗಳು ಕ್ಯಾಮ್ರಾಮ್ಯಾನು. ಸೆಲ್ಫಿ ಸೆಲ್ಫಿ ಸೆಲ್ಫಿ. ನಮ್ಮ ಮನೆಯವ್ರು ಅವಳನ್ನ ಕಪ್ಪಿ ಅಂತಲೇ ಕರೆಯೋದು, ಅದೇನು ಅಂತ ಗೊತ್ತಿಲ್ಲ, ಕಪಿ ಅಲ್ವಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 9:30 ಆಗಿದೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.